ಒಪ್ಪುವಂತಹ ಪರಿಹಾರವನ್ನು ಕಂಡುಕೊಳ್ಳದೇ ಇದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ವಲಯದಲ್ಲಿ 5 ವರ್ಷ ಸರ್ಕಾರ ಸಂಪೂರ್ಣವಾಗಿ ಸುಭದ್ರವಾಗಿ ಇರುತ್ತಾ ಎಂಬುದು ಪ್ರಶ್ನೆ ಈಗ ಬಿಟ್ಟಿರುವಂಥದ್ದು. ಇನ್ನು ಆ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ DCM DK ಶಿವಕುಮಾರ್ ಹೈಕಮಾಂಡ್ ಕಡೆ ಮುಖವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಒಳ ಒಂದು ಸಂಚಲನವನ್ನೇ ಕೂಡ ಈಗಾಗಲೇ ಸೃಷ್ಟಿಸಿತ್ತು. ಹಾವು ಸಾಯಬಾರದು, ಕೋಲು ಮುರಿಯಬಾರದು ಎಂಬ ರೀತಿಯಾಗಿ ಕರ್ನಾಟಕದಲ್ಲಿ ರಾಜಕೀಯ ಅನಿಶ್ಚಿತತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕಾರಣವಾಗ್ತಾ ಇದೆಯಾ ಎಂಬ ಚರ್ಚೆ ಕಾಂಗ್ರೆಸ್ ಪಡಸಾಲೆಯಲ್ಲಿ, ಕಾಂಗ್ರೆಸ್ ವಲಯದಲ್ಲಿ ಈಗ ವ್ಯಾಪಕವಾಗಿ ಜೋರಾಗಿರುವಂಥದ್ದು. ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಕರ್ನಾಟಕ ರಾಜ್ಯದಲ್ಲಿ ಪವರ್ ಶೇರಿಂಗ್, ಅಧಿಕಾರ ಹಂಚಿಕೆ ಮತ್ತು ಕ್ಯಾಬಿನೆಟ್ ರೀಶಫಲ್ ವಿಚಾರಗಂತನ ಸಂದರ್ಭದಲ್ಲಿ ಪ್ರಮುಖ ವಿಷಯಗಳು ಯಾವುದೇ ಈಗ ಒಂದು ದೃಢ ನಿಲುವನ್ನು ತೆಗೆದುಕೊಳ್ಳದೆ ಹಾವು ಸಾಯಬಾರದು, ಕೋಲು ಮುರಿಯಬಾರದು ಎಂಬ ರೀತಿಯಾಗಿ ಕರ್ನಾಟಕದಲ್ಲಿ ರಾಜಕೀಯ ಅನಿಶ್ಚಿತತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕಾರಣವಾಗ್ತಾ ಇದೆಯಾ ಎಂಬ ಚರ್ಚೆ ಕಾಂಗ್ರೆಸ್ ಪಡಸಾಲೆಯಲ್ಲಿ, ಕಾಂಗ್ರೆಸ್ ವಲಯದಲ್ಲಿ ಈಗ ವ್ಯಾಪಕವಾಗಿ ಜೋರಾಗಿರುವಂಥದ್ದು. ಅದಲ್ಲದೆ ಅಧಿಕಾರ ಹಸ್ತಾಂತರವೋ ಅಥವಾ ಸಂಪುಟ ಪುನರ್ರಚನೆಯೋ ಎಂಬುದು ಹೈಕಮಾಂಡ್ಗೆ ಈಗ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಮತ್ತೊಂದು ಏನು ವಿಚಾರ ಅಂತಂದರೆ, ಅಧಿಕಾರ ಹಂಚಿಕೆ ಸೂತ್ರದಲ್ಲಿ ಶೋಧನೆಗಳಲ್ಲಿ ಕಾಂಗ್ರೆಸ್ ವರಿಷ್ಠರು ನಿರತರಾಗಿದ್ದಾರೆ ಎನ್ನಲಾಗ್ತಾ ಇದೆ ಎಂಬುದು. ಇನ್ನು ರಾಜ್ಯದ ಒಂದು ಕಾಂಗ್ರೆಸ್ ಪಕ್ಷದ ಒಳಗೆ ನಡೀತಾ ಇರುವಂತಹ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್ಗಳನ್ನು ಹೈಕಮಾಂಡ್ ಲಿಟ್ರಲಿ ಇಕ್ಕಟ್ಟಿಗೆ ಈಗಾಗಲೇ ಸಿಲುಕಿಕೊಂಡಂತೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ DCM DK ಶಿವಕುಮಾರ್ ಅವರ ಬಣ ರಾಜಕೀಯ ಈಗ ಜೋರಾಗಿ ಸದ್ದು ಮಾಡ್ತಾ ಇದೆ. ಹೀಗಾಗಿ ಯಾವ ಕಡೆ ವಾಲಿದರೂ ತುಂಬ ಕಷ್ಟದ ಸ್ಥಿತಿ ಎಂಬ ತಲುಪಿರುವ ಹೈಕಮಾಂಡ್ ಇಬ್ಬರನ್ನು ಒಂದು ತೊಟ್ಟಿಲಲ್ಲಿ ತೂಗ್ತಾ ಇದೆಯಾ ಎಂಬ ಅನುಮಾನಗಳು ಈಗ ವ್ಯಕ್ತವಾಗತೊಡಗಿರುವಂಥದ್ದು. ಈ ಎಲ್ಲ ವಿಷಯದಲ್ಲಿ ಸ್ವತಃ ಹೈಕಮಾಂಡ್ ಗೊಂದಲದಲ್ಲಿ ಈಗಾಗಲೇ ಮುಳುಗಿದ್ದು ಯಾರಿಗೂ ಸ್ಪಷ್ಟ ಭರವಸೆಯನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲ. ಇದನ್ನು ಹೇಗೆ ಬಗೆಹರಿಸಬೇಕು ಎಂಬುದರ ಬಗ್ಗೆ ಎಲ್ಲರಿಗೂ ಈಗ ಒಪ್ಪಿತವಾಗಿದ್ದುವಂತಹ ಮತ್ತೊಂದು ಅಧಿಕಾರ ಹಂಚಿಕೆ ಸೂತ್ರದ ಶೋಧನೆಯಲ್ಲಿ ನಿರತರವಾಗಿದೆ ಎಂಬುದು ಈಗ ಹೇಳಲಾಗ್ತಾ ಇದೆ. ಇನ್ನು ಸಂಪುಟ ಪುನರ್ರಚನೆಗೆ ಭರವಸೆ ಅಂತಹ ಈ ತಿಂಗಳಲ್ಲೇ ಸಂಪುಟ ಒಂದು ಕ್ಯಾಬಿನೆಟ್ ರೀಶಫಲ್ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿದಂತಹ ಹೇಳಿಕೆ ಕಾಂಗ್ರೆಸ್ ಒಳ ಒಂದು ಸಂಚಲನವನ್ನೇ ಕೂಡ ಈಗಾಗಲೇ ಸೃಷ್ಟಿಸಿತ್ತು. ಇನ್ನು ಮುಖ್ಯಮಂತ್ರಿ ಮತ್ತು DK ಶಿವಕುಮಾರ್ ಅವರು ಹೈಕಮಾಂಡ್ ನೀಡಿರುವ ಒಂದು ಭರವಸೆಯನ್ನು ಇತ್ಯರ್ಥವಾಗುವ ತನಕ ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ನೀಡಬಾರದೆಂಬುದು ಒತ್ತಡವೂ ಕೂಡ ಹೈಕಮಾಂಡ್ ಮೇಲಿದೆ ಎಂಬುದು ಮಾತುಗಳು ಪಕ್ಷದ ವಲಯದಲ್ಲೇ ಕೇಳು ಬರ್ತಾ ಇದೆ. ಹೀಗಾಗಿ ಸಂಪುಟ ಪುನರ್ರಚನೆ ಹಾಗೂ ನಾಯಕತ್ವದ ಬದಲಾವಣೆ ವಿಷಯದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ನಡುವೆ ಹಗ್ಗ ಜಗ್ಗಾಟದ ಕಸರತ್ತು ಜೋರಾಗಿದೆ ಅಂತಲೇ ಕಾಣಿಸ್ತಾ ಇದೆ. ಇನ್ನು ಪರ ವಿರೋಧ ಚರ್ಚೆಗಳು ಕೂಡ ಈಗಾಗಲೇ ಜೋರಾಗಿದೆ. 2.5 ವರ್ಷ ಬಳಿಕ ಈ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಸಮ್ಮುಖದಲ್ಲಿ ನಡೆದದ್ದಂತಹ ಅಧಿಕಾರ ಹಂಚಿಕೆಯ ಸೂತ್ರದಲ್ಲಿ ಬಂದಂತಹ ಎಲ್ಲ ಒಂದು ವಿಷಯಗಳು ಮತ್ತು ಚರ್ಚೆಗಳು, ಆ ಅಧಿಕಾರ ಹಂಚಿಕೆಯ ಸೂತ್ರ ಏನು ಎಂಬುದನ್ನು ಇದುವರೆಗೂ ಯಾರೊಬ್ಬರೂ ಕೂಡ ಓಪನ್ ಆಗಿ ಬಹಿರಂಗವನ್ನು ಪಡಿಸದೇ ಇದ್ರೂ ಕೂಡ ಈಗಾಗಲೇ ಜಗಜ್ಜಾಹೀರಾಗಿ ಹೋಗಿಬಿಟ್ಟಿದೆ. ಕಳೆದ ಕೆಲವು ತಿಂಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಕುರಿತು ಒಂದು ವಿರೋಧ ಚರ್ಚೆಗಳು ಈ ಎರಡೂ ಬಣಗಳಿಂದಲೂ ಕೂಡ ಜೋರಾಗಿ ನಡೀತಾನೆ ಬಂತು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ನವೆಂಬರ್ನಲ್ಲಿ ಯಾವುದೇ ಕ್ರಾಂತಿ ಆಗುವುದಿಲ್ಲೆಂಬುದು ಪದೇ ಪದೇ ಒಂದು ಕ್ಲಿಯರ್ ಮಾಡಿದ್ರೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರದ ಒಂದು ಕುರ್ಚಿಯ ಮೇಲೆ ಕಣ್ಣಿಟ್ಟಿರುವಂತಹದು ಈಗ ಸ್ಪಷ್ಟವಾಗಿ ಕಾಣಿಸುತ್ತೆ. ಇನ್ನು ನಾಯಕರು ಕೂಡ ಮೌನವಾಗಿರುವುದು ಮತ್ತು ಬೆಂಬಲಿಗರ ಮಾತ್ರ ಒಂದು ಮೌನವಾಗಿರುವುದು, ಹೀಗಾಗಿ ರಾಜ್ಯದ ರಾಜಕೀಯದಲ್ಲಿ ಇದು ಅನಿಶ್ಚಿತತೆಯ ಒಂದು ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಬಣ ರಾಜಕೀಯ ಒಂದು ಆಸ್ಪಾದ ಕೊಟ್ಟ ಒಂದು ವರಿಷ್ಠರ ನಿಲುವಾದರೂ ಏನು? CM ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು KC ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನಡುವೆ ಈಗ ಸರ್ಕಾರದ ರಚನೆಯ ವೇಳೆ ಆಗಿರುವಂತಹ ಮಾತುಕತೆಗಳು, ಅಧಿಕಾರ ಹಂಚಿಕೆಯ ಸೂತ್ರ ಇದುವರೆಗೂ ಕೂಡ ಗುಪ್ತವಾಗಿ ನಿಗೂಢವಾಗಿಯೇ ಕೂಡ ಉಳಿದಿರುವಂಥದ್ದು. ಆದರೆ ಈ ಬಗ್ಗೆ ಚರ್ಚೆಗಳು ಮಾತ್ರ ಸ್ವತಃ ನಿಂತಿಲ್ಲ. ಈಗ ಎಲ್ಲ ಹಂತದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಸಿಕೊಳ್ಳುವಂತಹ ಸಿದ್ದರಾಮಯ್ಯನವರು ಕಸರತ್ತು ನಡೆಸಿದ್ದರು. ಇನ್ನು ಆ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ DCM DK ಶಿವಕುಮಾರ್ ಹೈಕಮಾಂಡ್ ಕಡೆ ಮುಖವನ್ನು ಮಾಡಿದ್ದಾರೆ. ಈ ಬೆಳವಣಿಗೆಯ ಸಾಕಷ್ಟು ಗೊಂದಲಗಳನ್ನು ಕೂಡ ಈಗಾಗಲೇ ಸೃಷ್ಟಿಯಾಗಿದೆ. ಅದಲ್ಲದೆ ಬಣದ ರಾಜಕಾರಣಕ್ಕೂ ಈಗ ಆಸ್ಪಾದ ಕೊಟ್ಟಂತಿದೆ.
ಇದಕ್ಕೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನೇರ ಹೊಣೆ ಎಂಬ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಅಸಮಾಧಾನವಾಗ್ತಾನೂ ಕೂಡ ಈಗ ರಾಜಕೀಯ ನಾಯಕರು ಕೂಡ ಇದ್ದಾರೆ. ರಾಜ್ಯದಲ್ಲಿ ಉಂಟಾಗ್ತಾ ಇರುವಂತಹ ರಾಜಕೀಯ ಗೊಂದಲಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ನೇರ ಹೊಣೆ, ಆದಷ್ಟು ಬೇಗ ಇದಕ್ಕೆಲ್ಲ ತಿಲಾಂಜಲಿ ಇಡಬೇಕನ್ನುವಂತಹ ಒಂದು ಮಾತು ಕೂಡ ಎದ್ದಿತ್ತು. ಸರ್ಕಾರ ಹಾಗೂ ಪಕ್ಷದ ವರ್ಚಸ್ಗೆ ಪೆಟ್ಟು ಬೀಳೋದರಲ್ಲಿ ಎರಡು ಮಾತಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಚಿಣಿಸುವಂಥ ಏನು ನವೆಂಬರ್ ಕ್ರಾಂತಿ ಆಯಿತು, ಸೆಪ್ಟೆಂಬರ್ ಕ್ರಾಂತಿ ಆಯಿತು, ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಜೋರಾಗಿ ಕೇಳಿ ಬರ್ತಾ ಇರುವಂತಹ ಕ್ರಾಂತಿಯ ಮಾತುಗಳು ನವೆಂಬರ್ ತಿಂಗಳ ಒಂದು ಬರ್ತಾ ಇದ್ದಂತೆ ಇವೆಲ್ಲವೂ ಕೂಡ ಮಾತು ಡಿಕ್ರೀಸ್ ಆಗ್ತಾ ಹೋಯಿತು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಎರಡೂ ಬಣಗಳ ಬೆಂಬಲಿಗರು ತಮ್ಮ ತಮ್ಮ ನಾಯಕರ ಪರವಾಗಿ ಬ್ಯಾಟಿಂಗ್ ಮಾಡಿ ತಮ್ಮ ನಾಯಕರ ಪರವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಒಂದು ಸ್ಪಷ್ಟ ಕ್ಲಾರಿಫೈಡ್ ಅನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು ಕಾಂಗ್ರೆಸ್ನ ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವು ಸದಾ ಬದ್ಧರಾಗಿದ್ದೇವೆ ಅಂತ ಹಿಂದೆನೂ ಕೂಡ ಹೇಳಿದರು, ಮುಂದೆನೂ ಕೂಡ ಹೇಳ್ತಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆಯಾ ಅಥವಾ ಇಲ್ಲ ಎಂಬುದು ಕೂಡ ಈಗಾಗಲೇ ಜೋರಾಗಿದೆ. ಈ ಎಲ್ಲ ತೀರ್ಮಾನ ತೆಗೆದುಕೊಳ್ಳುವ ಒಂದು ಸಮಯ ಹೈಕಮಾಂಡ್ ಅಂಗಳಕ್ಕೆ ಈಗ ಬಂದು ನಿಂತಿದೆ. ಹೈಕಮಾಂಡ್ ಅಂಗಳಕ್ಕೂ ಈಗ ಚೆಂಡು ಬಿದ್ದು ನಿಂತಿದೆ. ಮತ್ತಷ್ಟು ವಿಳಂಬ ಮಾಡದೆ ಸರ್ಕಾರ ಹಾಗೂ ಪಕ್ಷದ ಒಂದು ಹಿತದೃಷ್ಟಿಯಿಂದ ಏನಾದರೂ ತೀರ್ಪು ಕೊಡಬೇಕು, ಇಲ್ಲದಿದ್ದರೆ ಕಾಂಗ್ರೆಸ್ ಮನೆಯೊಳಗೆ ಜಗಳ ಮತ್ತೆ ಹಾದಿ ಬೀದಿ ಒಂದು ರಂಪಾಟ ಆಗೋದರಲ್ಲಿ ಅನುಮಾನವೇ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಹಂಚಿಕೆ, ಸಂಪುಟ ಪುನರ್ರಚನೆ ಮತ್ತು ನಾಯಕತ್ವದ ಕುರಿತು ರಾಜಕೀಯ ಗೊಂದಲಗಳು ಉಂಟಾಗಿದೆ. ಇನ್ನು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನಡುವಿನ ಬಣ ರಾಜಕೀಯ ಮತ್ತು ಬೆಂಬಲಿಗರ ಒತ್ತಡದ ಕಾರಣ ಮತ್ತು ಹೆಚ್ಚಿನ ವಿಳಂಬ ಇವೆಲ್ಲವೂ ಕೂಡ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿದೆ. ಇನ್ನು ಸರ್ಕಾರ ಇವೆರಡಕ್ಕೂ ತೊಂದರೆ ಆಗಬಹುದು. ಹೀಗಾಗಿ ಹೈಕಮಾಂಡ್ ಬೇಗನೆ ಇದಕ್ಕೊಂದು ಸ್ಪಷ್ಟವಾದಂಥ ಒಂದು ನಿಲುವು, ಒಂದು ತೀರ್ಮಾನ ತೆಗೆದುಕೊಂಡು ಎಲ್ಲರಿಗೂ ಒಪ್ಪುವಂತಹ ಪರಿಹಾರವನ್ನು ಕಂಡುಕೊಳ್ಳುವುದು ಮತ್ತು ಕಂಡುಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ವಲಯದಲ್ಲಿ 5 ವರ್ಷ ಸರ್ಕಾರ ಸಂಪೂರ್ಣವಾಗಿ ಸುಭದ್ರವಾಗಿ ಇರುತ್ತಾ ಎಂಬುದು ಪ್ರಶ್ನೆ ಈಗ ಬಿಟ್ಟಿರುವಂಥದ್ದು. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇದ್ದೀವಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.